ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ನನಗೆ ಹೀಗೆ ಸಪೋರ್ಟ್ ಮಾಡಿ. ಭಾಗ್ಯ ಪೂಜಾಗೆ ಹೇಳ್ತಿದ್ದಾಳೆ, ಸರಿ ಪೂಜಾ, ನಾನು ನಿನ್ನ ಮಾತಿನ ಪ್ರಕಾರನೇ ಬರ್ತೀನಿ. ನಾವು ಸೋತು ಕೆಳಗೆ ಬಿದ್ದಾಗ ಅವ್ರು ನಮ್ಮನ್ನು ನೋಡಿ ಆಡ್ಕೊಂಡ್ರು ಅಂತ ಹೇಳಿ ನೀನು ಈ ಥರ ಎಲ್ಲ ಆಡ್ತಿದ್ಯಲ್ಲ. ಸುಂದ್ರಕ್ಕ ಹೇಳ್ತಿದ್ದಾಳೆ, ಅಲ್ಲ ಭಾಗ್ಯ, ಅವಳು ಖುಷಿ ಪಡೋದ್ರಲ್ಲಿ ಏನು ತಪ್ಪಿದೆ ಅಂತ. ತಪ್ಪಿದೆ ಸುಂದ್ರಕ್ಕ, ನೀನು ಸುಮ್ಮನೆ ಅವಳನ್ನ ವಹಿಸ್ಕೊಂಡು ಬರಬೇಡ ಅಂತಾಳೆ. ನೋಡು ಪೂಜಾ, ಇದೆಲ್ಲ ಇಲ್ಲಿಗೆ ಬಿಟ್ಬಿಡು. ನನ್ನ ಮುಂದೆ ಈ ಥರ ಎಲ್ಲ ಆಡೋದು ನನಗಿಷ್ಟ ಇಲ್ಲ ಅಂದಾಗ, ಹಾಗಲ್ಲಕ್ಕ ಅಂದ ತಕ್ಷಣ ಸುಷ್ಮಾ ಅವರು ಕೂಗಾಡ್ತಾರೆ, ಪೂಜಾ ಸಾಕು, ನಿಲ್ಲಿಸು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಎಷ್ಟು ಮಾತಾಡ್ತಾ ಇದೀಯಾ. ಸುಂದ್ರಿ ನೀನು ಅಷ್ಟೇ, ಅವ್ರು ಏನಾರ ಮಾಡಲಿ, ಅವ್ರ ಸುದ್ದಿ ಇಲ್ಲಿ ಮಾತಾಡಬೇಡ ಅಂತೇಳಿ ಕುಸುಮಾ ಅವರು ಹೇಳ್ತಾರೆ. ಭಾಗ್ಯ ಅವ್ರ ತಾಯಿ ಹೇಳ್ತಿದ್ದಾರೆ, ಸರಿಯಾಗಿ ಹೇಳಿದ್ರಿ ಬೀಗಿತಿಯಮ್ಮ. ಏ ಪೂಜಾ, ತಾಂಡವನೇನು ನಿಮ್ಮ ಅಕ್ಕ ಅಂದ್ಕೊಂಡಿದ್ಯಾ? ನಿಮ್ಮ ಅಕ್ಕನಿಗೆ ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ಹುಡ್ಕಾಡೋದಕ್ಕೆ ಹೆಣ್ಗಾಡ್ತಾಳೆ. ಆದರೆ ತಾಂಡವ್ ಹಾಗಲ್ಲ, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾನೆ, ಅವನಿಗೆ ಒಳ್ಳೆ ಕಂಪ್ನಿಯಲ್ಲೇ ಕೆಲಸ ಸಿಗುತ್ತೆ. ಅವ್ರ ಬಗ್ಗೆ ಎಲ್ಲ ಮಾತಾಡೋದನ್ನ ಬಿಟ್ಟು ನಿನ್ನ ಬಗ್ಗೆ ಯೋಚನೆ ಮಾಡು. ಅಮ್ಮ, ನನ್ನ ಬಗ್ಗೆ ಏನಮ್ಮ ನೋಡ್ಕೋಬೇಕು ನಾನು ಅಂತ ಪೂಜಾ ಕೇಳ್ತಾಳೆ. ಮದುವೆ ವಯಸ್ಸಿಗೆ ಬಂದಿದ್ಯಾ, ಇನ್ನೇನಿರುತ್ತೆ ಯೋಚನೆ. ಇಲ್ಲಿ ಯಾರೂ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ನಾವೇ ಯೋಚನೆ ಮಾಡಬೇಕು ಅಂತ ಹೇಳ್ಕೊತಾಳೆ. ಸುಷ್ಮಾ ಅವ್ರು ಹೇಳ್ತಿದ್ದಾರೆ, ಸುನಂದ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ, ಚೆನ್ನಾಗಿರಲ್ಲ ಆಮೇಲೆ. ಏನು ನಿನ್ನ ಮಾತಿನ ಅರ್ಥ? ನಮ್ಗೆ ಯಾರಿಗೂ ಪೂಜನ್ ಮದುವೆ ಬಗ್ಗೆ ಕಾಳಜಿ ಇಲ್ಲ ಅಂತಾನ? ನಾನು ಆಗಲೇ ಅದ್ರ ಬಗ್ಗೆ ಮಾತಾಡಿದ್ದಾಯಿತು, ಹೋಗಿ ಭೇಟಿ ಆಗಬೇಕು ಅಷ್ಟೇ. ಸುನಂದ ಅವರು ಫುಲ್ ಖುಷಿ ಆಗಿಬಿಟ್ರು. ಬಿಕ್ತಿಯಮ್ಮ, ನಿಜವಾಗ್ಲೂ ಮಾತಾಡ್ಕೊಂಡು ಬಂದ್ರಾ? ನನಗೆ ಗೊತ್ತು ನೀವು ಖಂಡಿತವಾಗ್ಲೂ ಮಾತಾಡ್ಕೊಂಡು ಬಂದಿರ್ತೀರಾ ಅಂತ. ಹೌದು, ಮಾತಾಡಾಗಿದೆ. ನನಗೆ ಭಾಗ್ಯ ಹೇಗೋ ಲಕ್ಷ್ಮಿ ಹೇಗೋ ಹಾಗೆ ಪೂಜಾ ಕೂಡ. ಲಕ್ಷ್ಮಿಗೆ ಹೇಗೋ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿದ್ನೋ ಹಾಗೆ ಪೂಜಾಗೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತಾರೆ. ನನಗೆ ಗೊತ್ತಿತ್ತು ಬೀಗ್ತಿಯಮ್ಮ, ಈ ವಿಷಯದಲ್ಲಿ ನೀವು ಮೈ ಮರೆಯಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರ ತಾಯಿ ಹೇಳ್ತಾರೆ. ಪೂಜಾ ಮದುವೆ ವಿಷಯ ಮಾತಾಡ್ತಿದ್ದಂಗೆ ಮನೆಯವರೆಲ್ಲರೂ ಖುಷಿಯಾಗಿಬಿಟ್ಟಿದ್ದಾರೆ. ತಾಂಡವ ಮನೇಲಿ ಕೂತ್ಕೊಂಡು ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಲ್ಲಿ ಇಲ್ಲಿ ಕಂಪ್ನಿಗೆ ಫೋನ್ ಮಾಡಿ ತಿಳ್ಕೊತಿದ್ದಾರೆ. ಹಲೋ, ನಿಮ್ಮ ಕಂಪ್ನಿಯಿಂದ ನನಗೊಂದು ಇಮೇಲ್ ಬಂದಿತ್ತು, ತುಂಬ ಸೀನಿಯರ್ ಮ್ಯಾನೇಜರ್ ನಾನು ಅಂತೇಳಿ ಇಂಗ್ಲೀಷಲ್ಲಿ ತುಂಬ ಮಾತಾಡ್ತಿರ್ತಾರೆ. ಸಾರಿ ಸರ್, ಇಂಟರ್ವ್ಯೂಗೆ ಕರೆದಿದ್ರಿ ನೀವು, ನಾನು ಪರ್ಸ್ನಲ್ ಪ್ರಾಬ್ಲಮಿಂದ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬರ್ತೀನಿ ಅಂತ ಹೇಳ್ಕೊಂಡು ಫೋನ್ ಕಟ್ ಮಾಡ್ತಾರೆ. ಶ್ರೇಷ್ಠ ಮುಂದೆ ಹೇಳ್ಕೊತಿದ್ದಾರೆ ನಾಳೆ ಹೋಗಬೇಕು ಅಂತ ಹೇಳಿ. ಪೂಜಾ ಬಾಸ್ ಬಗ್ಗೆ ತುಂಬಾ ಕಾಳಜಿ ತೊಗೊತಿದ್ದಾಳೆ. ಪಾಪ ಕಿಶನ್ ನಿನ್ನೆ ಎಲ್ಲ ಏಟ್ ಬಿದ್ದಿತ್ತು, ಹೇಗಿದ್ದಾನೋ ಏನೋ, ಫೋನ್ ಮಾಡಿ ವಿಚಾರಿಸ್ಕೊಳ್ಳೋಣ ಅಂತ ಫೋನ್ ಮಾಡ್ತಾಳೆ. ಆದರೆ ನಂಬರ್ ನೋಡ್ತಿದ್ದಂಗೆ ಬಾಸು ಈ ಪಿಡೆ ಯಾಕೆ ಬೆಳಗ್ಗೆ ಫೋನ್ ಮಾಡ್ತಿದ್ದಾಳೆ ಅಂತಾರೆ. ಫೋನ್ ಎತ್ತುತ್ತಿದ್ದಂಗೆ ಹೇಳೆ ಅಂತಿದ್ದಂಗೆ, ಹಾಯ್ ಬಾಸ್, ಅದೇನು ಹೇಳು, ನನಗೆ ಕೆಲಸ ಇದೆ ಅಂತಾರೆ ಅವರು. ಏನಿಲ್ಲ, ನೆನ್ನೆ ಏಟಾಗಿತ್ತಲ್ಲ, ಹೇಗಿದೆಯಾ, ಆರಾಮಾಗಿದೆಯಾ ಅಂತೇಳಿ ಕಾಲ್ ಮಾಡಿದೆ. ಓಹೋ, ನೀನು ನನ್ನ ಆರೋಗ್ಯವನ್ನು ವಿಚಾರಿಸ್ಕೊಳ್ಳೋಕೆ ಫೋನ್ ಮಾಡಿದ್ಯಾ ಅಂತಾರೆ. ಯಾಕೆ ಮಾಡಬಾರ್ದಾ? ನನಗೂ ಸ್ವಲ್ಪ ಮಾನವೀಯತೆ ಕರುಣೆ ಎಲ್ಲ ಇದೆ. ಏನು ನಿನ್ನ ಥರ ಅಂದ್ಕೊಂಡಿದ್ಯಾ? ಆಯ್ತಾಯಿತು, ತಲೆ ತಿನ್ನಬೇಡ, ಕೆಲಸ ಇದೆ ನನಗೆ ಅಂತ ಬಾಸ್ ಹೇಳ್ತಾರೆ. ಚೆನ್ನಾಗಿ ರೆಸ್ಟ್ ಮಾಡಿ ಬಾಸ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಬಾಸ್ ಹೇಳ್ತಿದ್ದಾರೆ, ಪರವಾಗಿಲ್ಲ, ಸ್ವಲ್ಪ ಕಿರಿಕಿರಿ ಆದ್ರೂ ಒಳ್ಳೆ ಮನಸ್ಸಿದೆ ಅಂತ ಹೇಳ್ಕೊತಿದ್ದಾರೆ. ಇಲ್ಲಿ ಭಾಗ್ಯ ಮನೇಲಿ ಎಲ್ಲರೂ ಕರೆದು ಪೂಜೆ ಮಾಡ್ತಿದ್ದಾಳೆ. ಇವತ್ತೇನು ಎಲ್ಲರನ್ನೂ ಕರೆಸಿ ಪೂಜೆ ಮಾಡಿ ಆರತಿ ಎಲ್ಲ ಮಾಡ್ತಾ ಇದೆಯಾ ಅಂದಾಗ ಗುಂಡಣ್ಣ ರೇಗಿಸ್ತಾ ಇರ್ತಾನೆ ಅವ್ರ ಅಕ್ಕನ್ನ. ಅಜ್ಜಿ, ತನ್ಮಿ ಅಕ್ಕ ಒಂದಿಷ್ಟು ದಿನ ಹಿಂದೆ ಯುದ್ಧ ಮಾಡಿದ್ಲು, ಅದರಲ್ಲಿ ಗೆದ್ದಿದ್ದಾಳ ಸೋತಿದ್ದಾಳ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಇವತ್ತು ಪೂಜೆ. ಯುದ್ಧನಾ? ಏನೋ ಗುಂಡಣ್ಣ ಅಂತೇಳಿ ಭಾಗ್ಯ ಅವ್ರ ತಾಯಿ ಕೇಳಿದಾಗ ಪೂಜಾ ಹೇಳ್ತಿದ್ದಾಳೆ, ಅಮ್ಮ ತನ್ವಿದು ಇವತ್ತು ರಿಸಲ್ಟ್ ಅಮ್ಮ, ಅದಕ್ಕೆ ಗುಂಡಣ್ಣಂಗೆ ಅಂತಿದ್ದಾನೆ ಅಂತ. ಅಮ್ಮ, ಕುಂಕುಮ ಚೆನ್ನಾಗಿಡು, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೂ ಕುಂಕುಮ ಆದರೂ ಚೆನ್ನಾಗಿ ಕಾಣಲಿ ಅಂತೇಳಿ ರೇಗಿಸ್ತಾ ಇರ್ತಾನೆ. ಅಮ್ಮ ನೋಡಮ್ಮ, ಇವನು ನಾನೇ ಬೈದಲ್ಲಿದ್ದೀನಿ, ಇಲ್ಲಿ ನೋಡಿದ್ರೆ ಇವನು ನನ್ನ ರೇಗಿಸ್ತಾ ಇದ್ದಾನೆ ಅಂತೇಳಿ ಭಾಗ್ಯ ಹತ್ರ ಮಗಳು ಹೇಳ್ತಾಳೆ. ಅವ್ರ ತಾತ ಹೇಳ್ತಿದ್ದಾರೆ, ತರಲೆ ಗುಂಡಣ್ಣ, ಸ್ವಲ್ಪ ಸುಮ್ಮನೆ ಇರು ಕಂದ ಅಂತ. ಅವಾಗ ಭಾಗ್ಯ ಹೇಳ್ತಾಳೆ, ತನ್ಮಿದು ಇವತ್ತು ರಿಸಲ್ಟ್ಸ್ ಅಲ್ವಾ, ಅದಕ್ಕೆ ನಾನು ಇವತ್ತು ಪೂಜೆ ಮಾಡಿದ್ದು ಅಂತ. ಹೌದಾ, ಒಳ್ಳೆ ಕೆಲಸ ಮಾಡಿದೆ, ಸದ್ಯ ಒಳ್ಳೆ ಮಾರ್ಕ್ಸ್ ಬರಲಿ. ಎಲ್ಲರೂ ತನ್ಮಿ ಚೆನ್ನಾಗೇ ಬರದೇ ಇಲ್ಲ ಅಂದ್ಕೊಂಡಿರ್ತಾರೆ. ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾಳೆ ಎಲ್ಲರೂ ಒಂದೊಂದು ಮಾತು ಹೇಳ್ತಿರುವಾಗ. ತಾಂಡವ ಮೆಟ್ಲು ಇಳ್ಕೊಂಡು ಬರಬೇಕಾದ್ರೆ, ಶ್ರೇಷ್ಠ ನಿನಗೆ ಈ ಶರ್ಟು ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ದಾಳೆ. ಥ್ಯಾಂಕ್ಸ್ ಅನಿ,
ನಾನು ಬೇಗನೆ ಹೋಗಿ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದುಬಿಡ್ತೀನಿ, ಹಾಗೆ ನಿನಗೂ ಅಲ್ಲೇ ಕೆಲಸದ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ ಅಂದಾಗ ಇಲ್ಲಿ ಶ್ರೇಷ್ಠ ಮನೆಗೆ ಒಬ್ಬರು ಬರ್ತಾರೆ. ಮುಂಚೆ ಹಾಗೂ ಇಬ್ಬರು ಕೆಲಸ ಮಾಡ್ತಾಯಿದ್ವಿ ಒಟ್ಟಿಗೆ, ಹಾಗೆ ಇಲ್ಲೂ ಕೂಡ ಹಾಗೆ ಒಟ್ಟಿಗೆ ಕೆಲಸ ಮಾಡೋಣ ಅಂತಿದ್ದಂಗೆ ಶ್ರೇಷ್ಠ ಮನೆಗೆ ಬಂದಿರೋ ವ್ಯಕ್ತಿ, ಆದರೆ ನೆನ್ನೆ ಯಾವ ವಿಷಯನೂ ನಿಮ್ಮಿಷ್ಟದಂತೆ ಏನೂ ನಡೀಲಿಲ್ಲ ಅಂತೆ ನಾನು ಕೇಳ್ಪಟ್ಟೆ ಅಂತ ಹೇಳ್ತಾನೆ. ಹೌದಾ? ಶ್ರೇಷ್ಠ ಕೇಳ್ತಿದ್ದಾಳೆ ಅವನಿಗೆ, ಇಲ್ಲಿಗೆ ಯಾಕೋ ಬಂದಿದ್ಯಾ ಅಂತ. ಹಾಗೇ ನೀವು ಕುಶಲವೇ ಕ್ಷೇಮವೇ ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದು ಅಂತಾನೆ. ತಾಂಡವ ಕೇಳ್ತಿದ್ದಾನೆ, ಏನು ಕಿಂಡಲ್ ಮಾಡ್ತಿದ್ಯಾ ಅಂತ. ಕಿಂಡಲ್ ಇಲ್ಲ, ಹಾಗೆ ಸುಮ್ಮನೆ ಹೇಳಿದ್ದು. ಈ ಕಂಪ್ನಿಯಲ್ಲ, ಇದಕ್ಕಿನ್ನೋ ದೊಡ್ಡ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ಅದೇ ಖುಷಿಗೆ ನಿನಗೆ ನಾನು ಡಿನ್ನರ್ ಕರಿತಿದ್ದೀನಿ, ನೀನು ಎಲ್ಲಿ ಕೇಳ್ತೀಯಾ ಅಲ್ಲಿ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಪೂಜಾ ಹೇಳ್ತಿದ್ದಾಳೆ, ತನ್ವಿ ರಿಸಲ್ಟ್ ಓಪನ್ ಆಯಿತು ಅಂತ ಮೊಬೈಲಲ್ಲಿ ಚೆಕ್ ಮಾಡಿ. ಚಿಕ್ಕಿ, ನಾನು ನೋಡಲ್ಲ, ತುಂಬ ಭಯ ಆಗ್ತಿದೆ, ನೀನೇ ನೋಡಿ ಹೇಳು ಅಂತಾಳೆ. ಆದರೆ ಮನೆಯವ್ರಿಗೆಲ್ಲ ಭಯ, ಏನೋ ಒಂದು ಶಾಕಲ್ಲೇ ಇರ್ತಾರೆ. ಕುಸುಮ ಅವ್ರು ಕೇಳ್ತಿದ್ದಾರೆ, ಯಾಕೆ ಪೂಜಾ ಇಷ್ಟೊಂದು ಗಂಭೀರವಾಗಿ ನೋಡ್ತಿದ್ಯಾ ಅಂತ. ಲೇ ಪೂಜಾ, ಏನಾಯ್ತು ಹೇಳಿ, ಇಲ್ಲ ಪಾಸ್ ಆಗಿದ್ದಾಳಾ ಇಲ್ಲ ಮುಂದಿನ ವರ್ಷ ಮತ್ತೆ ಬರೀಬೇಕಾ ಅಂತೇಳಿ ಪೂಜಾ ಅವ್ರ ತಾಯಿ ಪೂಜಾ ಕೇಳ್ತಿದ್ದಾರೆ. ಸುನಂದ ಅವರೇ, ಏನಿದ್ದು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಇಬ್ಬರೂ ಅವಳ ಮೇಲೆ ಏನೇನೋ ಹೇಳ್ತಿದ್ದೀರಾ. ಮೊದಲು ರಿಸಲ್ಟ್ ನೋಡೋಣ, ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರ ಮಾವ ಹೇಳ್ತಾರೆ. ಅದಕ್ಕೆ ಕುಸುಮ ಅವ್ರು ಹೇಳ್ತಿದ್ದಾರೆ, ಖಂಡಿತ ಗೊತ್ತಿದೆ, ಕಡಿಮೆ ಬಂದಿದೆ ಮಾಸ್ಕ್ ಅಂತ ಹೇಳಿ, ಅದರಲ್ಲೇನಿದೆ ಆಮೇಲೆ ಮಾತಾಡೋದು. ಪೂಜಾ ತನ್ವಿ ಹತ್ರ ನಡ್ಕೊಂಡು ಬಂದು ಕಂಗ್ರಾಸ್ ಹೇಳ್ತಿದ್ದಾಳೆ. ಮನೆಯವರೆಲ್ಲ ಖುಷಿ ಆಗ್ತಾರೆ. ಅಷ್ಟರಲ್ಲಿ ಭಾಗ್ಯ ಓಡೋಗಿ ಸ್ವೀಟ್ ತೊಗೊಂಡು ಬಂದುಬಿಟ್ಟು ಮಗಳಿಗೆ ತಿನ್ನಿಸ್ತಾ ಇದ್ದಾಳೆ. ಈ ಸಂತೋಷನ ಅಪ್ಪನ ಮುಂದೆ ಹೇಳ್ಕೊಂಡು ಖುಷಿ ಪಡೋಣ ಅಂದರೆ ಅಪ್ಪ ಇಲ್ಲ ಅನ್ನೋ ಒಂದು ದುಃಖ. ಅಷ್ಟರಲ್ಲಿ ಫೋನ್ ಮಾಡಿ ಮಾತಾಡೋಣ ಅಂತ ಫೋನ್ ಮಾಡ್ತಾಳೆ. ಆದರೆ ತಾಂಡವ ಹೊರಗಡೆ ಕೆಲಸ ಕೇಳ್ಕೊಂಡು ಬರೋಕೆ ಆಫೀಸ್ಗೆ ಹೋಗಿ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತಾರೆ. ತಾಂಡವ ಒಳಗಡೆ ಬಂದು ಆಫೀಸಲ್ಲಿರೋ ಬಾಸ್ ಹತ್ರ ತುಂಬಾ ಅವನ ಬಗ್ಗೆ ಕೊಚ್ಕೊಂಡು ಹೇಳ್ಕೊತಾ ಇರ್ತಾರೆ, ಹಾಗೆ ಹೀಗೆ ಅಂತ. ಆದರೆ ಬಾಸ್ಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ, ಗುರಾಯಿಸ್ತಾ ಇದ್ದಾರೆ ಬಾಸ್ ಅವ್ರನ್ನ. ಅವನು ಗತ್ತಲ್ಲಿ ಮಾತಾಡೋದನ್ನು ನೋಡಿ ಬಾಸ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಬಾಸ್ ಕೇಳ್ತಿದ್ದಾರೆ, ನನ್ನಿಂದ ಏನು ಎದುರು ನೋಡ್ತಿದ್ದೀರಾ ಅಂತ. ಆವಾಗ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ ತಾಂಡವ್. ಆದರೆ ತಾಂಡವ್ ಹೇಳಿರುವಂಥ ಕಂಡೀಷನ್ಗೆಲ್ಲ ಬಾಸ್ ಒಪ್ಕೊಳ್ಳಲ್ಲ. ನನ್ನ ಕಂಡೀಷನ್ಗೆ ನೀವು ಒಪ್ಕೊಂಡಿಲ್ಲ ಅಂದರೆ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳುವಾಗ, ತಾಂಡವ್ ಸ್ವಲ್ಪ ಎದ್ದು ನಿಂತ್ಕೊತೀರಾ ಅಂತ ಹೇಳ್ಬಿಟ್ಟು ಎಬ್ಬಿಸ್ಬಿಡ್ತಾರೆ. ವಾಟ್? ಎದ್ದು ನಿಂತ್ಕೊಳ್ಳಿ ಹೇಳ್ತೀನಿ ಅಂತ ಹೇಳ್ತಾರೆ. ಫೋನ್ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ತನ್ವಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅವ್ರ ಅಜ್ಜಿ ಕೇಳುವಾಗ, ಅಪ್ಪ ಫೋನ್ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಭಾಗ್ಯ ಹೇಳ್ತಾಳೆ, ಬಂಗಾರಿ ಏನಾದರೂ ಬ್ಯುಸಿಯಾಗಿರ್ಬೋದು ಕೆಲಸದ ಮೇಲೆ ಅಂತಾರೆ. ಸುಂದ್ರಕ ಹೇಳ್ತಾ ಇದ್ದಾಳೆ, ಕೆಲಸನ? ಯಾವ ಕೆಲಸ ಭಾಗ್ಯ ಅಂತ. ಭಾಗ್ಯ ಸುಂದ್ರಕ್ಕನಿಗೆ ಕಣ್ಣಲ್ಲೇ ಸೊನ್ನೆ ಮಾಡ್ತಾಳೆ, ಹೇಳ್ಬೇಡ ಅಂತ. ಹೌದು ತನ್ವಿ, ಕೆಲಸದ ಮೇಲೆ ನಿಮ್ಮಪ್ಪ ತುಂಬ ಬ್ಯುಸಿ ಇರ್ತಾರೆ ಅಂತ ಹೇಳುವಾಗ ಗುಂಡಣ್ಣ ತನ್ವಿ ಕಿವಿಯಲ್ಲಿ ಏನೋ ಒಂದು ವಿಷಯ ಹೇಳ್ತಾನೆ. ಅಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ಅದನ್ನು ಮಾಡ್ತೀಯಾ ಅಂತ ಕೇಳ್ತಾಳೆ ತನ್ವಿ. ಅಮ್ಮ, ಇವತ್ತು ರಿಸಲ್ಟ್ ಇಷ್ಟೊಂದು ಚೆನ್ನಾಗಿ ಬಂತಲ್ಲ, ಆದರೆ ನಮ್ಮ ಫ್ರೆಂಡ್ಸ್ಗಳು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಅವ್ರ ಅಪ್ಪ ಅಮ್ಮ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ನನ್ನೂ ಇವತ್ತು ಎಲ್ಲರೂ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾಳೆ. ಆದರೆ ಕುಸುಮ ಅವರು ಒಪ್ಪಲ್ಲ. ಕರ್ಕೊಂಡೋಗಲ್ಲ, ಎಲ್ಲಿಗೂ ಕರ್ಕೊಂಡೋಗಲ್ಲ, ಹೊರಗಡೆ ಇಲ್ಲೇ ಇರಬೇಕು ಮನೇಲೇ. ಇನ್ನೂ ಮಾರ್ಕಸ್ ಬಂದಿದ್ದು, ಅಲ್ಲೋಗೋಣ ಇಲ್ಲೋಗೋಣ ಅಂತ ಶುರು ಹಚ್ಕೊಂಡು ಬಿಟ್ಟಿದ್ದಾಳೆ ಅಂತ ಜೋರು ಮಾಡ್ತಾರೆ. ಪ್ಲೀಸ್ ಅಜ್ಜಿ ಹೋಗೋಣ ಅಂತ ಹೇಳಿದ್ರು, ನಿನ್ಗೇನು ಬೇಕು ಕೇಳು, ಬೇಕಾಗಿರೋದೇ ನಿಮ್ಮಮ್ಮ ಮನೇಲಿ ಮಾಡಿಕೊಡ್ತಾಳೆ, ಆದರೆ ಎಲ್ಲಿಗೂ ಹೋಗೋದು ಬೇಡ ಅಂತಾರೆ. ಇಬ್ಬರು ಅಜ್ಜಿದಿರು ಒಪ್ಕೊಳ್ಳಲ್ಲ. ಆದರೆ ಗುಂಡಣ್ಣ ಒಂದು ಪ್ಲ್ಯಾನ್ ಮಾಡ್ತಾನೆ. ಇವಾಗ ಸುನಂದ ಅಜ್ಜಿಗೂ ಕುಸುಮ ಅಜ್ಜಿಗೂ ಹೊಟ್ಟೆ ನೋವಿರೋದು, ಅವ್ರನ್ನೇ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳುವಾಗ ಎಲ್ಲರೂ ರೇಗಿಸ್ತಾರೆ ಅವನ್ನ. ಅಷ್ಟರಲ್ಲಿ ಹೋಗಿ ರೆಡಿ ಆಗ್ರಿ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಓಡೋಗಿ ರೆಡಿ ಆಗ್ತಿದ್ದಾರೆ ಹೊರಗಡೆ ಹೋಗೋಕ್ಕೆ. ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಭಾಗ್ಯ ಒಪ್ಕೊಂಡಿದ್ದ ತಕ್ಷಣ ಭಾಗ್ಯಗೆ ಅತ್ತೆ ಹೇಳ್ತಿದ್ದಾಳೆ, ಇಬ್ಬರು ಅಮ್ಮ ಮಗಳು ಸರಿಯಾಗಿದ್ದೀರಾ ಅಂತ. ಇವತ್ತು ಒಂದಿನ ತಾನೇ ಅತ್ತೆ ಚೆನ್ನಾಗಿ ಮಾಸ್ಕ್ ತೆಗ್ದಿದ್ದಾಳೆ, ಅವಳಿಗೂ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಅಂತ ಹೇಳಿ ಒಪ್ಪಿಸ್ತಾಳೆ. ಸುಂದ್ರಕ್ಕ ಹೇಳ್ತಿದ್ದಾಳೆ, ಭಾಗ್ಯ ನೀನು ಒಪ್ಕೊಂಡಿದ್ದು ನನಗೆ ತುಂಬ ಖುಷಿಯಾಯಿತು, ನಾನು ಬೇಗ ಹೋಗಿ ರೆಡಿಯಾಗಿ ಬರ್ತೀನಿ ಅಂತಾಳೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ನೋಡೋಣ, ಬಾಯ್.